ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಯುದ್ಧದ ಮಾತು ಸಂಚಲನ ಸೃಷ್ಟಿಸಿದೆ. ಆ ಪಡೆ ಅಂತಾನೆ ಹುಬ್ಬಳ್ಳಿಯಲ್ಲಿ ನಿಂತು ಸುದೀಪ್ ಸಮರ ಸಾರಿದ್ದಾರೆ. ಇದಕ್ಕೆ ಡಿ ಫ್ಯಾನ್ಸ್ ಸುಮ್ಮನಿರ್ತಾರಾ? ಇಲ್ಲ, ನಮಗೆ ಹೇಳಿದ್ದಾರೆ ಅಂತ ಮುಗಿಬಿದ್ದಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಬನ್ನಿ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡೋಣ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಯುದ್ಧದ ಮಾತು ಸಂಚಲನ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ದರ್ಶನ್ ಇದ್ದಾಗ ಮಾತೇ ಇಲ್ಲ, ಪತ್ನಿ ವಿಜಯಲಕ್ಷ್ಮಿ ಕಿಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು. ಯುದ್ಧ ಶುರುವಾಗಬೇಕು ಎಂದ ಕಿಚ್ಚನ ಆಪ್ತ ಡಿ ಫ್ಯಾನ್ಸ್ ಬೆಂಕಿ. ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ ನಿಂತು ಕಿಚ್ಚ ಸುದೀಪ್ ಆ ಒಂದು ಪಡೆ ವಿರುದ್ಧ ಸಮರ ಸಾರೇ ಬಿಟ್ಟಿದ್ದಾರೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಡಿಸೆಂಬರ್ 25ಕ್ಕೆ ಜೋರಾಗಿಯೇ ನಾವು ಬಾಗಿಲು ತಟ್ಟುತ್ತೇವೆ ಅಂತ ಕಿಚ್ಚ ಸುದೀಪ್ ಅಬ್ಬರಿಸಿದ್ದಾರೆ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ಟುತ್ತೀನಿ ಅಂತ ಜೋರಾಗಿ ತಟ್ಟುತ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ನಟ ಸುದೀಪ ಒಂದು ಪಡೆ ಅಂತಿದ್ದಂತೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಇಲ್ಲದೆ ಇದ್ದಾಗ ಕೆಲವರು ಮಾತನಾಡ್ತಾರೆ, ಆದ್ರೆ ದರ್ಶನ್ ಇದ್ದಾಗ ಅವರೆಲ್ಲ ಮಾಯವಾಗ್ತಾರೆ ಅಂತ ಕುಟುಕಿದ್ರು. ನೀವೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾತಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಏನೋ ಸುದೀಪ್ ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸ್ ಸುಮ್ಮನಿರ್ತಾರ? ನೋ ಚಾನ್ಸ್. ಇದರಿಂದ ರೊಚ್ಚಿಗೆದ್ದ ದರ್ಶನ್ ಫ್ಯಾನ್ಸ್ ಒಂದು ಪಡೆಯಲ್ಲ, ಗಜಪಡೆ ಅಂತ ಪೋಸ್ಟ್ ಮಾಡಿದ್ರು. ನೇರವಾಗಿ ಗಜಪಡೆ ಹೆಸರೇಳಲು ಮೀಟರ್ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಗೆ ಹಳೆ ಘಟನೆಯನ್ನ ನೆನಪಿಸಿ ಪೋಸ್ಟ್ ಮಾಡಿದ ಸುದೀಪ್ ಫ್ಯಾನ್ಸ್, ನಿಮ್ಮ ಕುಟುಂಬದ ಗಲಾಟೆಯಾದಾಗ ಬೆಂಬಲಕ್ಕೆ ಬಂದಿದ್ದು ಸುದೀಪ್ ಅಂತ ಪೋಸ್ಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಆಪ್ತ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಮಾತನಾಡಿ, ಯುದ್ಧ ಮಾಡೋ ಅನಿವಾರ್ಯ ಸೃಷ್ಟಿಯಾಗಿದೆ ಅಂದ್ರು. ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್. ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ, ನಮ್ಮ ಅಣ್ಣ. ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು, ಅವರಿಗೆ ಟಾಂಗ್ ಕೊಟ್ಬಿಟ್ರು, ಇವರಿಗೆ ಟಾಂಗ್ ಕೊಟ್ಬಿಟ್ರು, ಈ ಪಡೆಗೆ ಟಾಂಗ್ ಕೊಟ್ರು, ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಬರ್ತಾ ಇದೆ. ಒಂದಷ್ಟು ಚರ್ಚೆಗಳು, ವಿರೋಧಾಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ. ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಯಾವ್ದು ಆ ಪಡೆ, ಏನು ಮಾಡುತ್ತದು ಅನ್ನೋದನ್ನ ಕ್ಲಾರಿಟಿ ತಗೊಂಡ್ರೆ
ಒಂದು ಸ್ಪಷ್ಟನೆ ತಗೊಂಡ್ರೆ ಗೊತ್ತಾಗುತ್ತೆ ಅದೇನು ಯುದ್ಧ ಅಂತ. ಕೆಲವು ಮಾತು ದರ್ಶನ್ ವಿರುದ್ಧ ಸುದೀಪ್ ಮಾತನಾಡಿರೋದು ಅಲ್ಲ ಅಂತ ಸುದೀಪ್ ಆಪ್ತ ರಾಜು ಗೌಡ ಹೇಳಿದ್ರು. ಯಾವ ರೀತಿ ಆಗಿದೆ ಅಂದ್ರೆ ದರ್ಶನ್ ವಿರುದ್ಧವಾದ ಹೇಳಿಕೆ, ದರ್ಶನ್ ಅಭಿಮಾನಿಗಳ ವಿರುದ್ಧವಾದ ಹೇಳಿಕೆ ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಅಂತ ಆಗ್ತಾ ಇರುವಂಥದ್ದು. ಆದರೆ ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು, ದರ್ಶನ್ ಅವರ ವಿಚಾರ ಇಟ್ಕೊಂಡು ಹೇಳಿದಂಥ ಹೇಳಿಕೆ ಅಲ್ವಾ ಹಾಗಾದ್ರೆ? ಅವರದಾಗಲಿ ಯಾರ ವಿರುದ್ಧನೂ ಅಣ್ಣ ಹೇಳಿಕೆ ಕೊಟ್ಟಿಲ್ಲ. ಹಂಗಿದ್ರೆ ಅಣ್ಣ ಹೇಳಿಕೆ ಕೊಟ್ಟಾಗ ಅವ್ರು ಡೈರೆಕ್ಟಾಗಿ ಮಾತಾಡ್ತಾರೆ. ಅವ್ರ ಮನಸ್ಸಾಗಿದ್ದದ್ದು ನಾನು ಹೇಳೋಕ್ಕಾಗಲ್ಲ. ಬಟ್ ನನಗೆ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಅವ್ರ ಜೊತೆಗೆ ಹುಬ್ಳಿಗೆ ನಾನು ಹೋದೆ, ಹುಬ್ಳಿಯಿಂದ ಬೆಂಗಳೂರಿಗೆ ಅವ್ರ ಜೊತೆಗೆ ಬಂದೆವು, ಸೇಮ್ ಫ್ಲೈಟಲ್ಲೇ ಬಂದಿದ್ದೇವೆ. ನನಗೆ ನನ್ನ ಸ್ನೇಹಿತರಿಗೆ ಗೊತ್ತಿದೆ, ಅವರು ಅಣ್ಣ ಅದ್ರ ಬಗ್ಗೆ ಮಾತಾಡಿಲ್ಲ. ಹೀಗೆ ಹೇಳ್ತಿರೋ ರಾಜು ಗೌಡ ಮೊನ್ನೆ ಹುಬ್ಬಳ್ಳಿ ವೇದಿಕೆ ಕಾರ್ಯಕ್ರಮದಲ್ಲಿ ವಿರೋಧಿಗಳು ಸುದೀಪ್ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತೀವಿ ಅಂದಿದ್ರು. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವ್ ಅದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಆದ್ರೆ ಅದೇನೇ ಹೇಳಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಸುದೀಪ್ ನೀಡಿದ ಹೇಳಿಕೆ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ. ಯಾವ ಯುದ್ಧ ಯಾವ ಪಡೆ ಅನ್ನೋದು ಸುದೀಪ್ ಇನ್ನೂ ಹೇಳಿಲ್ಲ. ಆದ್ರೆ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು. ಇನ್ನು ಸ್ಟಾರ್ ವಾರ್ ಬಗ್ಗೆ ನಟಿ ರಾಗಿಣಿ ಕೂಡ ಮಾತಾಡಿದ್ದಾರೆ. ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆದರೆ ಸುದೀಪ್ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಟಿ ರಾಗಿಣಿ ಜೊತೆಗೆ ನಮ್ಮ ಪ್ರತಿನಿಧಿ ಜಗಿನ್ ಮಾತಾಡಿದ್ರು, ಬನ್ನಿ ನೋಡ. ಶಿವಣ್ಣ ಅವ್ರದ್ದು ಮತ್ತು ಸುದೀಪ್ ಅವ್ರದ್ದು, ಉಪೇಂದ್ರ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಖುಷಿ ವಿಷಯನೇ. ಆ್ಯಂಡ್ 15 years has been amazing. So I think it's a very healthy thing to have fan wars, and it's ಪ್ರತಿಯೊಬ್ಬರು ಆ್ಯಕ್ಟರ್ದು ಸ್ಟ್ರೆಂತ್ ಇರೋದು ಅವ್ರ ಫ್ಯಾನ್ಸ್, ರೈಟ್? ಸೊ when the fans are healthily wanting to promote a film, that's good. ಯಾವತ್ತವರೆಗೂ ಹೆಲ್ದಿ ಇರುತ್ತೋ ಅಷ್ಟೇ ಹೊರತು ಇಟ್ ಶುಡ್ ನಾಟ್ ಬಿಕಮ್ ಅನ್ಹೆಲ್ದಿ ಅಂತ ಅಷ್ಟೇ. ಬೇರೆ ಎಲ್ಲ ಇಂಡಸ್ಟ್ರೀಸಲ್ಲಿದೆ, ಎಲ್ಲ ಕಡೆ ಇದೆ. ಸ್ಟಾರ್ಸ್ ಆದಮೇಲೆ ಫ್ಯಾನ್ಸ್ ಅಂತ ಇರೋದು ಅಂತ ನಾರ್ಮಲ್. ಇಟ್ಸ್ ಅ ವೆರಿ common notion for everybody to have fans and for them to be protective about their actors and so I don't think that one day industry annodeniಲ್ಲ, ella industries galide fans alla. I'm sure that he means well and it's not personal at all, and ನಾನು actually ನೋಡಿಲ್ಲ, so ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. But generally I don't think any actor means any personal comments on anybody anta. That is my